ಮೈಸೂರಿನಲ್ಲಿ ನಡೆದ ಸರ್ಕಾರದ ಸಾಧನಾ ಸಮಾವೇಶ ಸಿಎಂ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಿದೆ. ಸಿದ್ದರಾಮಯ್ಯ ನಾಯಕತ್ವದ ಬದಲಾವಣೆಯ ಕಿಚ್ಚಿಗೆ ಪ್ರತಿಯಾಗಿ ತಮ್ಮದೇ ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಇದರ ಭಾಗವಾಗಿ ತವರೂರಲ್ಲಿ ಸರ್ಕಾರದ ಸಮಾವೇಶದ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ವರ್ಚಸ್ಸನ್ನ ತೋರಿಸೋಕೆ ಮುಂದಾಗಿದ್ದಾರೆ. ಸಾಧನಾ ಸಮಾವೇಶಕ್ಕೆ ಸಿದ್ದರಾಮಯ್ಯ ಬಣದ ನಾಯಕರು ಸಜ್ಜಾಗಿದ್ರು. ಬೆಳಗ್ಗೆ ವೇದಿಕೆ ಎದುರು ಹಾಕಲಾಗಿದ್ದಂತಹ ಸಾವಿರಾರು ಕುರ್ಚಿಗಳ ಮೇಲೆ ಸಿದ್ದು ಅವರ ಭಾವಚಿತ್ರವನ್ನ ಇರಿಸಲಾಗಿತ್ತು. ಸಮಾವೇಶಕ್ಕೆ ಬರುವ ಕಾರ್ಯಕರ್ತರು, ಅಭಿಮಾನಿಗಳ ಕೈಯಲ್ಲಿ ಕೊನೆವರೆಗೂ ಸಿದ್ದು ಭಾವಚಿತ್ರ ಇರಬೇಕು. ಆ ಮೂಲಕ ಮತ್ತೊಂದು ಸಿದ್ದರಾಮೋತ್ಸವ ಮಾಡೋಕೆ ಸಿದ್ದು ಬಣ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಟೀಕೆ ಕೇಳಿ ಬಂದ ಹಿನ್ನೆಲೆ ಕುರ್ಚಿಗಳ ಮೇಲಿಟ್ಟಿದ್ದಂತಹ ಸಿದ್ದು ಭಾವಚಿತ್ರಗಳನ್ನ ದಿಢೀರನೆ ತೆರೆಸಲಾಯಿತು. ಅಸಲಿಗೆ ಮೊದಲು ಫೋಟೋಗಳನ್ನ ಇಟ್ಟ ಬಳಿಕ ತೆರವುಗೊಳಿಸೋಕೆ ಬೇರೆ ಕಾರಣಗಳೇ ಇವೆ. ಕುರ್ಚಿಗಳ ಮೇಲಿಟ್ಟಿದ್ದಂತಹ ಸಿದ್ದು ಫೋಟೋ ತೆಗೆಸೋಕೆ 3 ಕಾರಣಗಳಿವೆ. ಕಾರಣ 1, ಸರ್ಕಾರ ಅಂದ್ರೆ ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಇಡೀ ಸಚಿವ ಸಂಪುಟ. ಸರ್ಕಾರದ ಸಮಾವೇಶ ಅಂತ ಹೇಳಿ ಕೇವಲ ಸಿದ್ದುಗೆ ಪ್ರಾಶಸ್ತ್ಯವನ್ನ ನೀಡಿದ್ದು ಭಾರಿ ಟೀಕೆಗೆ ಗುರಿಯಾಗಿತ್ತು. ಮುಜುಗರದ ಸನ್ನಿವೇಶ ಸೃಷ್ಟಿಯಾಗುವ ಮೊದಲೇ ಸಿದ್ದು ಫೋಟೋಗಳನ್ನ ತೆರೆಸಲಾಯಿತು. ಇನ್ನು ಕಾರಣ 2, ತವರಲ್ಲೇ ಫೋಟೋ ಮೂಲಕ ತಮ್ಮ ವರ್ಚಸ್ಸನ್ನ ತೋರಿಸುವ ಸ್ಥಿತಿ ಬಂದಿದೆ ಅನ್ನೋ ಅನುಮಾನಕ್ಕೆ ಅಂದ್ರೆ ಅವಮಾನಕ್ಕೆ ತುತ್ತಾಗಬೇಕಿತ್ತು. ಇದಕ್ಕೂ ಮೊದಲೇ ಎಚ್ಚೆತ್ತಂತಹ ಸಿದ್ದು ತಮ್ಮ ಫೋಟೋಗಳನ್ನ ತೆಗೆಸಿದ್ದಾರೆ. ಇನ್ನು ಕಾರಣ 3, ಸಚಿವ ಸಂಪುಟದ ಯಾರೊಬ್ಬ ಮಂತ್ರಿಯಾಗ್ಲಿ, ಸ್ಥಳೀಯ ಶಾಸಕರಾಗ್ಲಿ, ಸ್ಥಳೀಯ ಮುಖಂಡರಾಗ್ಲಿ ಅಥವಾ ಅಭಿಮಾನಿಗಳು ಕಾರ್ಯಕರ್ತರದ್ದೇ ಆಗಿರ್ಲಿ, ಸಿದ್ದು ಫೋಟೋ ಬಿಟ್ರೆ ಬೇರೊಬ್ಬ ನಾಯಕರ ಫೋಟೋಗಳು ಇರಲಿಲ್ಲ. ಕುರ್ಚಿಗಳಲ್ಲಿ ಕೇವಲ ಸಿದ್ದು ಫೋಟೋಗಳು ಮಾತ್ರ ಇಡಲಾಗಿತ್ತು. ಇದು ಮತ್ತೊಮ್ಮೆ ಬನ ಬಡದಾಟಕ್ಕೆ ಕಾರಣವಾಗಬಹುದು ಅಂತ ಈ ನಿಟ್ಟಿನಲ್ಲಿ ಇಡಲಾಗಿದ್ದಂತಹ ಫೋಟೋಗಳನ್ನ ತೆರೆಸಲಾಗಿದೆ. ಇದುವರೆಗೆ ಸಿದ್ದರಾಮಯ್ಯ ಏನೇ ಮಾಡಿದ್ರು ಸುದ್ದಿ ಆಗ್ತಾ ಇತ್ತು. ಆದ್ರೀಗ ಸಿದ್ದರಾಮಯ್ಯನವರ ಫೋಟೋಗಳು ಕೂಡ ಭಾರಿ ಸುದ್ದಿಯಾಗಿವೆ. ಚುನಾವಣೆಯ ಸಮಯದಲ್ಲಿ ನಾಯಕರ ಫೋಟೋಗಳನ್ನ ಅಭಿಮಾನಿಗಳು ಪ್ರದರ್ಶಿಸುತ್ತಿದ್ದಾರೆ. ಸಭೆ ಸಮಾರಂಭಗಳಲ್ಲಿ ತಮ್ಮ ನಾಯಕರಿಗೆ ಟಿಕೆಟ್ ಕೊಡೋಕೆ ಒತ್ತಾಯಿಸುತ್ತಿದ್ದಾರೆ. ಹೀಗಿರುವಾಗ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲೇ ಫೋಟೋ ಪ್ರದರ್ಶನಕ್ಕೆ ಮುಂದಾಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ವೀಕ್ಷಕರೇ, ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಕೆಗೆ ಸ್ಪಷ್ಟ ಸಂದೇಶ ಕೊಟ್ರ? ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.